ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ 31 ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ. ಇಂದು ನಾವು ಕೊಡಗು ಜಿಲ್ಲೆಯ ವಿಡಿಯೋವನ್ನು ನೋಡೋಣ. ಎಲ್ಲರಿಗೂ ವಂದನೆಗಳು. ನನ್ನ ಹೆಸರು ಪ್ರೇಮ್ ಕುಮಾರ್. ಈ ಸಮಯದಲ್ಲಿ ನಾನು ಕೊಡಗಿನ ಬಗ್ಗೆ ಶೇರ್ ಮಾಡಲಿಕ್ಕೆ ತುಂಬಾ ಇಷ್ಟಪಡ್ತೇನೆ. ಕೊಡಗನ್ನು ಕೂರ್ಗ್ ಎಂಬುದಾಗಿಯೂ, ಲ್ಯಾಂಡ್ ಆಫ್ ವಾರಿಯರ್ಸ್, ಸ್ಕಾಟ್ಲೆಂಡ್ ಆಫ್ ಇಂಡಿಯಾ ಹಾಗೂ ಕಾಫಿ ಕಪ್ ಆಫ್ ಇಂಡಿಯಾ ಎಂಬುದಾಗಿ ಕೂಡ ಕರೆಯುತ್ತಾರೆ. ಇಲ್ಲಿಯ ಪ್ರಾಮುಖ್ಯವಾದಂತ ಭಾಷೆ ಕೊಡವ ಭಾಷೆ. ಇದರೊಂದಿಗೆ ಕನ್ನಡ, ಮಲಯಾಳಿ, ತಮಿಳ್ ಭಾಷೆಗಳು ಕೂಡ ಇಲ್ಲಿ ಇದೆ. ಇಲ್ಲಿ ಅನೇಕ ಪ್ರಸಿದ್ಧವಾದಂತ ಸ್ಥಳಗಳನ್ನು ಕೂಡ ನಾವು ನೋಡಬಹುದು. ಬೆಟ್ಟಗಳು, ನಾಗರಹೊಳೆ, ಕಾವೇರಿ ನದಿ ಮುಂತಾದವುಗಳನ್ನು ನಾವು ಇಲ್ಲಿ ನೋಡಬಹುದು. ಇಲ್ಲಿಯ ಒಟ್ಟಾರೆ ಜನಸಂಖ್ಯೆ 5.60 ಲಕ್ಷಗಳು. ಇದರಲ್ಲಿ 80.97% ಹಿಂದೂಗಳಿದ್ದಾರೆ, 15.74% ಮುಸ್ಲಿಮರಿದ್ದಾರೆ, 3.09% ಕ್ರೈಸ್ತರಿದ್ದಾರೆ ಹಾಗೂ ಇತರರು 0.20 ಇದ್ದಾರೆ. ಇಲ್ಲಿಯ ಪ್ರಾಮುಖ್ಯವಾದಂತ ಫುಡ್ ಆಹಾರ ಫೋರ್ಕ್ ಮತ್ತು ಕಡಂಬಟ್ಟು, ಡಂಪ್ಲಿಂಗ್ ಎಂಬುದಾಗಿ ಕೂಡ ಕರೆಯುತ್ತಾರೆ. ಇಂಥ ಒಂದು ಪ್ರಸಿದ್ಧವಾದಂತ ಸ್ಥಳದಲ್ಲಿ ನಮ್ಮ ಸಭೆಯನ್ನು ಕೂಡ ಅಲ್ಲಿ ಪ್ರಾರಂಭ ಮಾಡಬೇಕೆಂಬುದಾಗಿ ಯೋಜನೆ ಇದೆ. ಖಂಡಿತ ಇದಕ್ಕೆ ದೇವರ ಸಹಾಯ ಬೇಕು. ಅದೇ ರೀತಿ ನೀವೆಲ್ಲರೂ ಕೂಡ ನಿಮ್ಮ ದಿನನಿತ್ಯದ ಪ್ರಾರ್ಥನೆಯಲ್ಲಿ ಇಲ್ಲಿ ಒಂದು ಸಭೆ ಪ್ರಾರಂಭವಾಗುವುದಕ್ಕೆ ನೀವು ಪ್ರಾರ್ಥಿಸಬೇಕಿದಕ್ಕೋಸ್ಕರ ಎಂಬುದಾಗಿ ನಿಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಆಮೆನ್. ಪ್ರತಿಯೊಂದು ಕುಟುಂಬಕ್ಕೆ ಡಿಜಿಟಲ್ ಮಡಿಕೆಯನ್ನು ಹಂಚಲಾಗುತ್ತದೆ. ನೀವು ಉದಾರ ಮನಸ್ಸಿನಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಅದರ ಜೊತೆಗೆ ಪ್ರತಿದಿನ ಪ್ರಾರ್ಥಿಸಲು ನಾವು ನಿಮ್ಮನ್ನು ವಿನಂತಿಸುತ್ತೇವೆ. ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ. ಧನ್ಯವಾದಗಳು.